ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಮಾಡಬೇಕು? ಅವ್ರು ಏನನ್ನ ಡೆತ್ ನೋಟ್ನಲ್ಲಿ ಬಂತ, ಏನು FIRನಲ್ಲಿ ಬಂತ, ಯಾರಾದರೂ ಸಾಕ್ಷಿ ಹೇಳಿದ್ರೆ ಅನೇಕ ಮಂದಿಗೆ ನೋಡಿ ಈಗ ಒಂದು 50-60 ಮಂದಿಗೆ ಅಲ್ಲಿ ಫೋಟೋ ತೆಗೆಸ್ಕೊಂಡು ಹೋದರು. ಅವ್ರು ಯಾರು ನೋಡಿದಾರೋ ಇವರ ಜೊತೆಯಲ್ಲಿ ಫೋಟೋ ಇದ್ದಿದ್ದು, ಅವರು BJP ನಾಯಕರ ಜೊತೆಯಲ್ಲಿರೋ ಫೋಟೋ ಇದ್ದಿದ್ದು ತೋರಿಸಿದ್ರಲ್ಲ. ಅದ್ರ ಮೇಲೆ ಇವ್ರು ಹೇಳ್ತಾರೆ ಅಂದರೆ ಅದಕ್ಕೆ ಹೇಳ್ತಾರಲ್ಲ, ಯಾವುದೇ ಬೇಸ್ಲೆಸ್ ಎಲಿಗೇಷನ್ಸ್ ಎಲ್ಲ ಮಾಡೋದು ಹೇಳಿದ್ರು, ವಕ್ಫ್ ಬೋರ್ಡ್ದು ಹೇಳಿದ್ರು, ಮತ್ತೊಂದು ಹೇಳಿದ್ರು, ಬಸ್ದು ಹೇಳ್ತಾರೆ. ಬಸ್ಸು ಅವ್ನು ನಾಚಿಕೆ ಇಲ್ಲ, ಅವನು ಅಶೋಕ್ ವಿರೋಧ ಪಕ್ಷ ನಾಯಕ ಆಗಿ ತೆಗೆದು 47% ಏರಿಸಿದ್ದ ಅವನು ಅದಾಗ ಒಟ್ಟಿಗೆ ಆಸ್ ಎ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ದಾಗ. ಸಾಕ್ಷಿ ಎಲ್ಲ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಹೇಳಿದರು. ಇವತ್ತು 15% 13 ವರ್ಷ ಆದಮೇಲೆ ನಾವು ಏರಿಸಿದರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಅವ್ರಿಗೆ ಏನಾದರೂ ನೈತಿಕತೆ ಐತೆ ಅದಕ್ಕೆ? ಹಾಂ, ಸೊ ಈ ರೀತಿ ಅವ್ರಿಗೆ ಹೇಳಿದ್ರೆ ಸ್ಪೆಸಿಫಿಕ್ಕಾಗಿ ಯಾವುದೇ ಜನರ ಬಗ್ಗೆ ಯಾವುದೂ ಕಲ್ಪನೆ ಇಲ್ಲ. ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ಬಡವರ ಅಭಿವೃದ್ಧಿ ಬೇಕಿಲ್ಲ, ನೀರಾವರಿ ಯೋಜನೆಗಳ ಬೇಕಿಲ್ಲ, ಇಂಡಸ್ಟ್ರಿ ಬೇಕಿಲ್ಲ, ಯಾವುದರ ಬಗ್ಗೆ ಅಭಿವೃದ್ಧಿ ಬೇಕಿಲ್ಲ. ಅನೇಕ ಸ್ಕೀಮ್ಗಳು ಈಗ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ದುಡ್ಡು ಬರ್ತಾಯಿಲ್ಲ. ನಮ್ಮದು ಈಗ PM-KS5 3R ಇದೆ. ಈಗ ನಾಳೆ ಹೋಗ್ತಾ ಇದೆ, ನಾನು 21-22 ಟೈಮ್ ಕೊಟ್ಟರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಏನು ಅದು ಅಪ್ರೂವ್ಡ್ ಆಗ್ತದೆ. 2,000 ಕೋಟಿ ಕಳಿಸಿ ನಾನು ಪ್ರಪೋಸಲ್ ನನ್ನ ಇಲಾಖೆಯಲ್ಲಿದೆ. 60% ಅವ್ರು ಕೊಡಬೇಕು, 40% ನಮ್ಗೆ ಕೊಡಬೇಕು. ಯಾವುದೇ ಯೋಜನೆಗಳು ಅನೌನ್ಸ್ ಮಾಡಿದ್ರೆ ಒಂದು ಯೋಜನೆ ನಮ್ಗೆ ದುಡ್ಡು ಕೊಡ್ತಾರೆ. ನೀವು ನೋಡಿದ್ರೆ ನಬಾರ್ಡ್ದು ಏನಾಯ್ತು ಅಂತೇಳಿ 9,000 ಕೋಟಿ ನಮಗೆ ಈ ವರ್ಷ ಕೇಳಿದ್ವಿ. ಎಲ್ಲ ಬ್ಯಾಂಕ್ಗಳು ಇಡೀ ರೈತ ಜನಾಂಗಕ್ಕೆ ಸೊಸೈಟಿಗಳ ಮುಖಾಂತರ ಕೊಡ್ತಕ್ಕಂಥದ್ದು 2,342 ಕೋಟಿ ಕೊಟ್ಟು ಏನು ಮಾಡಬೇಕೀಗ ರೈತರು? ಇಡೀ ರಾಜ್ಯದ ರೈತರ ಬಗ್ಗೆ ಎಫೆಕ್ಟ್ ಆಗೋದಲ್ಲ. ಒಬ್ಬ ನೈತಿಕತೆ ಇದ್ದರೆ BJP ಅವರು JDS ಅವರು ಒಬ್ಬರು ಮಾತಾಡಿದ್ದಾರೆ ಅದ್ರ ಬಗ್ಗೆ. ನಾಚಿಕೆ ಇಲ್ಲ ಅವ್ರಿಗೆ. ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವರವರ ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಬಗ್ಗೆ, ರಾಜ್ಯ ಸರ್ಕಾರ ಬಗ್ಗೆ ಮಾತಾಡ್ತಾರೆ ಅಷ್ಟೇ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತ ತೋರಿಸ್ತದ? 100ಕ್ಕೆ 100 ತೋರಿಸ್ತದಲ್ಲ. ಈಗ ಅವ್ರು ಮಾತಾಡಿದೆಲ್ಲ ರೆಕಾರ್ಡ್ ಮಾಡಿದ್ದೀನಿ. 56 ಸಲ ಹೇಳ್ಯಾರೆ ಮುಖ್ಯಮಂತ್ರಿಗಳು. ಈಗ ರಾಜೀನಾಮೆ ಮಾಡ್ತಾರೆ, 5 ದಿವಸ ಆದಮೇಲೆ ಮಾಡ್ತಾರೆ. ಮೈಸೂರು ಮುಟ್ಟಾದ್ರೆ ರಾಜೀನಾಮೆ ಮಾಡ್ತಾರೆ, ಮೈಸೂರಿಂದ ವಾಪಸ್ ಬದಲಿ ಮಾಡ್ತಾರೆ, ಬೆಳಗಾಂ ಸೆಷನ್ಗೆ ಹೋಗೋದ್ರಾಗ ಮಾಡ್ತಾರೆ, ಸೆಷನ್ ಆದಮೇಲೆ ಮಾಡ್ತಾರೆ. ಈಗ ಮತ್ತೆ ನಿನ್ನೆ ಕೊಟ್ಟಿದ್ದು ಈ ಸೆಷನ್ ಅಂತ ಬಂದಿದೆ. ಅವ್ರು ಯಾರಾದ್ರೂ ಒಬ್ಬ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರೆ ಗಾಂಭೀರ್ಯತೆ ಇರಬೇಕು. ಏನಾದರೂ ಮಾತಾಡಿದ್ರೆ ಅದು ಅರ್ಧ ಇರಬೇಕು. ಜನರು ವಿಚಾರ ಮಾಡಬೇಕು ಆ ಭಾಷಣ ಬಗ್ಗೆ, ಸ್ಟೇಟ್ಮೆಂಟ್ ಬಗ್ಗೆ. ಅದು ಯಾವ ರೀತಿ ಮಾತಾಡ್ತಾರೆ? 56 ಸಲ ಹೇಳ್ಯಾರೆ. ಏನು ನೈತಿಕತೆ ಐತೆ ಅವ್ರ ಹತ್ರ? ಅವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ? ಎಷ್ಟು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ? ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಇದೇ ದುಕಾನ ಇಟ್ಕೊಂಡಿದ್ರಲ್ಲ ಅವರು. 40% ಕಾರಣ ಅವರೇ ಅಂತೇಳಿ 14 ಬಸನಗೌಡರು ಹೇಳಲ್ಲ, ನಾವೇ ಹೇಳೋದಲ್ಲ. ಈಗಲೂ 1,000 ಕೋಟಿ ಭ್ರಷ್ಟಾಚಾರದ ಮಾಡಿ ಇಟ್ಕೊಂಡು ಈ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆಗಬೇಕಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ಳಿಗೆ ಇವ್ರಿಗೆ ತಾಕತ್ತೈತೆ. ಇವರಿಗೆ BJP ಅವ್ರಿಗೆ ತಾಕತ್ತೈತೆ, ಮೋದಿಯವ್ರಿಗೆ ತಾಕತ್ತೈತೆ, ನಡ್ಡಾ ಅವ್ರಿಗೆ ತಾಕತ್ತೈತೆ, ಅಮಿತ್ ಶಾಗೆ ತಾಕತ್ತೈತೆ. ಅವ್ರು ತಾಕತ್ತಿದ್ದರೆ ಮಣಿಪುರದಾಗ ತೋರಿಸ್ಬೇಕಾಯ್ತು, ಕಾಶ್ಮೀರದಲ್ಲಿ ತೋರಿಸ್ಬೇಕಾಯ್ತು. ಯಾಕೆ ಆಡಳಿತ ನಡೀತಾ ಇಲ್ಲ ಸರಿಯಾಗಿ? ಏನು ಪರಿಸ್ಥಿತಿ ಇದೆ ಮಣಿಪುರದಲ್ಲಿ? ಅವ್ರು ಕರ್ನಾಟಕ ಬಗ್ಗೆ ಏನು ಮಾತಾಡ್ತಾರೆ ಸರ್? ಈಗ ಬಸ್ ದರ 15% ಏರಿಕೆ ಆಗಿದ್ದರಿಂದ ಮಹಿಳೆಯರಿಗೆ ಮಾತ್ರ ಬಸ್ ಉಚಿತ ಆಗಿರುವಂಥದ್ದು, ಗಂಡು ಮಕ್ಕಳ ಮೇಲೆ ಹೊರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವೋಟ್ ಹಾಕ್ಬಿಡ್ರಿ ಅಂತ ಹೇಳಿದ್ದೇನು ಬಸ್ ನೋಡಿ. ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿದೆ. ಇದಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಏನು ಮಾತಾಡೋಕೆ ಮಾತಾಡೋದು. ಇದು ರೊಟೀನ್ನಲ್ಲಿ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾ ಟ್ಯಾಕ್ಸ್ ಆಗ್ತಾ ಇಲ್ಲ. 18% ಯಾಕೆ ಹಾಕಿದ್ರೆ GST ಟ್ಯಾಕ್ಸ್ ಎಲ್ಲರ ಮೇಲೆ ಬಿಡ್ತಾ ಇಲ್ಲ. ಅದು ಅವ್ರು ಹಾಕಿದಲ್ಲ ಅಂದರೆ ಈಗ ಏನು ಬಸ್ಗಳು ಬೇಕಾಗಿರ್ತಕ್ಕಂಥ ಪರಿಕರಗಳು, ಸಾಮಗ್ರಿಗಳು ಬೇಕು, ಅದ್ರ ಮೇಲೆ ಎಲ್ಲ ಟ್ಯಾಕ್ಸ್ ಹೆಚ್ಚಾಗಿದೆ. ತುಟ್ಟಿ ಬಚ್ಚೆ ಹೆಚ್ಚು ಮಾಡಬೇಕು ಜನರಿಗೆ. ಏನು ಗೌರ್ಮೆಂಟ್ ಅಂದರೆ ಯಾವ ರೀತಿ ಮಾಡ್ತಾರೆ ಹಿಂದಕ್ಕೆ. ಮತ್ತು ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ನಮ್ಮ ಉಗ್ರಪ್ಪನವ್ರು ಕೇಳಿದರೆ, ಉಗ್ರಪ್ಪ ನಮ್ಮ ಹತ್ರ ಎಲ್ಲ ಪ್ರಿಂಟಿಂಗ್ ಮಿಷನ್ ಐತೆ ಅಂತ ದುಡ್ಡು ಕೊಡ್ಲಿಕ್ಕೆ ಅಂತ ಹೇಳ್ಯಾರ. ಇದೇ ಯಡಿಯೂರಪ್ಪನವ್ರು ಹಿರಿಯರಾಗಿರ್ತಕ್ಕಂಥ. ಎಲ್ಲೋಯ್ತು ಆ ರೀತಿ ಯಾಕೆ ರಿಪ್ಲೈ ಕೊಡಬೇಕಾಯ್ತು ಮುಖ್ಯಮಂತ್ರಿಗಳು? ಇದು ಬಜೆಟ್ ಅಂದರೆ ಏನು? ರಿಸಿಪ್ಟ್ಸು, ಎಕ್ಸ್ಪೆಂಡಿಚರ್. 3,71,000 ಕೋಟಿ ವರ್ಷ ಬಜೆಟ್ ಇದೆ. 2 ಲಕ್ಷ ಕೋಟಿ ನಾನ್ ಪ್ಲಾನ್ನಲ್ಲಿ ಹೋಗ್ತಾ ಇದೆ. 1,21,000 ಕೋಟಿ ಮಾತ್ರ ನಾವು ಅದರಲ್ಲಿ 52,000 ಕೋಟಿ ಯೋಜನೆ ಕೊಡ್ತಾ ಇದ್ದೀವಿ. ಉಳಿದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗೆಲ್ಲ ಡೆವಲಪ್ಮೆಂಟಲ್ಲಿ ಈಗ ಏನು ನಡೀತಾ ಇದೆ ನಮ್ಮೂರಿನಲ್ಲಿ? ಆಗ್ತಾ ಇಲ್ಲ ಡೆವಲಪ್ಮೆಂಟ್. ಈಗ ನೋಡಿ, ಮೊನ್ನೆ 35 ಕೋಟಿ ಕೊಡಿಸಿದ್ದೀನಿ, ರೋಡ್ ನಡೀತಾ ಇದೆ. ಮತ್ತು ಅದು ಇನ್ನೂ 2.5 ಕಿಲೋಮೀಟ್ರ್ ಉಳಿತದೆ ಪವರ್ಲಿಂದ ಇದರ ತನಕ ಹೋಗ್ಬೇಕಂತಂದ್ರೆ ಸೇವಂತ ಮೇಲೆ ತನಕ 25 ಕೋಟಿ ಮೊನ್ನೆ ಆರ್ಡರ್ ಮಾಡಿಕೊಟ್ರಿ. ಈಗ ಎಸ್ಟಿಮೇಟ್ ಮಾಡೋದಿದೆ, ಇಂಜಿನಿಯರಿಂಗ್ ಕರೆಸಿದ್ದೀನಿ. ಈ ರೋಡ್ ಕೊಟ್ಟು 80 ಕೋಟಿ ರೂಪಾಯಿ ಖರ್ಚು ಮಾಡಿದಂಗೆ ಆಯಿತು. ನಾನು ಸೇವಂತ ಮೇಲೆ ತನಕ ಹೋಗ್ಬೇಕು. 1,676 ಕೋಟಿಗೆ ಮಾನ್ಯದಲ್ಲಿ ರೋಡ್ ನಡೀತಾ ಇದ್ದೀನಿ. ತಾವು ಇವತ್ತು ಹೋಗಿದ್ರಲ್ಲ 75 ಕಿಲೋಮೀಟ್ರು. ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಈಗ ಎಲ್ಲ ವಾರ್ಡ್ಗಳಿಗೆ ಕೆಲಸ ನಡೀತಾ ಇದೆ. 70 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ವಾರ್ಡ್ಗಳಿಗೆ ಕೆಲಸ ನಡೀತಾ ಇದೆ. ಎಲ್ಲ ನಮ್ಮ ಕೌನ್ಸಿಲರ್ಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಕೆರೆ ಕೆಲಸ ಮಾಡ್ತಾರೆ, ನಡೀತಾ ಇದೆ. 15 ಕೋಟಿ ಕೊಟ್ಟು ನಿನ್ನೆ ಮತ್ತೆ 31 ತಾರೀಕಿನ ಯಾರಿಗೆ ಹೇಳಿಲ್ಲ ಆರ್ಡರ್ ಕೊಟ್ಟು ಮತ್ತೊಂದು 10 ಕೋಟಿ ಕೊಟ್ಟು 25 ಕೋಟಿ ಆಗಿದೆ. ಮಾವನಕೆರೆ ಏನು ಲಾಸ್ಟ್ ಟೈಮ್ ಸರ್ವೆ ಆಗಿತ್ತಲ್ಲ ಸರ್, ಆರ್ಡರ್ ಹೈಕೋರ್ಟ್ ಆರ್ಡರ್ ಬಂದಿರೋದು
ಅದನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಡೆಮೊಲೇಷನ್ಗೆ ನೋಡಿ 115 ಎಕರೆ 18 ಗುಂಟೆ ಅಂತೇಳಿ ಚಂದ್ರಶೇಖರನ ಆಗಿರೋದಾಗ ಅದನ್ನೆಲ್ಲ ಮಾಡಿ ಬೌಂಡ್ರೀಸ್ ಹಾಕ್ಯಾರ. ಅಷ್ಟೊಂದು ಆಗ್ಯದ. 10 ಎಕರೆದು ಹೌದಾ ಅಲ್ಲ ಅಂತೇಳಿ ಅದು ಅನೇಕ ವರ್ಷ ನಡೆದಿದೆ. ಅವ್ರ ಕಾಗದ ಪತ್ರಗಳು ಕರೆಕ್ಟ್ ಇದೆ, ಅವ್ರದ್ದೇ ಪಟ್ಟಾ ಭೂಮಿ ಬಂತೈತಿ. ಬಟ್ ಪಟ್ಟಾ ಭೂಮಿ ಯಾವ ರೀತಿಯಾಗಿ ಟೆಕ್ನಿಕಲಿ ಇದೆ, ನೀರಿದ್ದರೆ ಆ ನೀರಿದ್ದಿದ್ದು ಭಾಗ ಅವ್ರು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ದಿಸ್ ಇಸ್ ಎ ಕಾಮನ್ ರೂಲ್. ಸೊ ಹಾಗಾಗಿ ಅದು ನೀರು ಎಲ್ಲಿವರೆಗೂ ಬರ್ತಾ ಇದೆ ಏನಂತೇಳಿ ಜಿಲ್ಲಾಧಿಕಾರಿಗಳು ಎಕ್ಸಾಮಿನ್ ಮಾಡ್ತಿದ್ದಾರೆ. 33ನೇ ತಾರೀಕು ಅದು ಕೋರ್ಟ್ ಆರ್ಡರ್ಸ್ ಅವೆಲ್ಲ ನೋಡಿ ಸರಿ ಮಾಡ್ಯಾರ. ಸೊ ಎಂಟೈರ್ ನಾವೇನು ದುಡ್ಡು ಕೊಟ್ವಿ ಆಡಳಿತ ಅದೆಲ್ಲ ಜಿಲ್ಲಾಧಿಕಾರಿಗಳ ಗಮನದಲ್ಲಿಟ್ಟು ಅವರೇ ಅದರ ಕಂಪ್ಲೀಟ್ ಜವಾಬ್ದಾರಿ ತಗೊಂಡು ಕೇಳಿ ಮಾಡಂತ ಹೇಳಿದ್ರು. ಸೊ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ. ಈಗ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ KKRDBಯಿಂದ 150 ಕೋಟಿ ಬಂದಿದೆ. ಈಗ ಈ ಮಾತಿ ಒಳಗೆ ಖರ್ಚು ಮಾಡಬೇಕು. ಎಲ್ಲ ಕಡೆ ಕೆಲಸಗಳು ನಡೀತಾ ಇದೆ. ಸರ್ DC ಆಫೀಸಿಗೆ ಸಂಬಂಧಪಟ್ಟಂತೆ ಸರ್ DC ಆಫೀಸ್ಗೆ ವರ್ಷ ಕಳೆದರೂ ಕೂಡ ಹೊಸ ಬದಲಾವಣೆಗಳೇ ಅಲ್ಲಿ ಏನು ಕಂಡು ಬರ್ತಾ ಇದೆ? ಎಲ್ಲಿ ಹೊಸ DC ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಈ ಮಂತ್ 30th ಒಳಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ನೋಡ್ಬೇರಿ ಒಂದು ರೌಂಡೋಗಿ ನಾನು ಹೋಗಿ ಬಂದೆ. ಕಂಪ್ಲೀಟಾಗಿ ಭಾಳ ಫಾಸ್ಟಾಗಿ ನಡೀತಾ ಇದೆ. ಅರೌಂಡ್ ದಿ ಕ್ಲಾಕ್ ಮಾಡ್ತಾ ಇದ್ದಾರೆ. ಅವ್ರು 14ನೇ ತಾರೀಕು ಅಂದ್ರೆ ಹಬ್ಬದ ಕೂಡ ಚೇಂಜ್ ಮಾಡ್ತಾರೆ, ಶಿಫ್ಟ್ ಮಾಡ್ತಾ ಇರೋದು. ಈ ಬಿಲ್ಡಿಂಗ್ ನಾವು ಈಗ ಅಲ್ಲಿ ಪ್ರಪೋಸಲ್ ಮಾಡಿದ್ವಿ ಕಾರ್ಪೊರೇಷನ್ ಕೊಡಬೇಕು ಅಂತ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಮಾಡಬೇಕು? ಅವ್ರು ಏನನ್ನ ಡೆತ್ ನೋಟ್ನಲ್ಲಿ ಬಂತ, ಏನು FIRನಲ್ಲಿ ಬಂತ, ಯಾರಾದರೂ ಸಾಕ್ಷಿ ಹೇಳಿದ್ರೆ ಅನೇಕ ಮಂದಿ ಈಗ ನೋಡಿ ಈಗ ಒಂದು 50-60 ಮಂದಿ ಈಗಾಗಲೇ ಫೋಟೋ ತೆಗೆಸ್ಕೊಂಡು ಹೋದರು. ಅವ್ರು ಯಾರು ನೋಡಿದಾರೋ ಇವ್ರ ಜೊತೆಲಿ ಫೋಟೋ ಇದ್ದಿದ್ದು, ಅವರು BJP ನಾಯಕರ ಜೊತೆಯಲ್ಲಿದ್ದು ಫೋಟೋ ಇದ್ದಿದ್ದು ತೋರಿಸಿದ್ರಲ್ಲ. ಅದ್ರ ಮೇಲೆ ಇವ್ರು ಹೇಳ್ತಾರೆ ಅಂದರೆ ಅದಕ್ಕೆ ಹೇಳ್ತಿರಲ್ಲ, ಯಾವುದೇ ಬೇಸ್ಲೆಸ್ ಎಲಿಗೇಷನ್ಸ್ ಎಲ್ಲ ಮಾಡೋದು ಹೇಳಿದ್ರು, ವಕ್ಫ್ ಬೋರ್ಡ್ದು ಹೇಳಿದ್ರು, ಮತ್ತೊಂದು ಹೇಳಿದ್ರು, ಬಸ್ದು ಹೇಳ್ತಾರೆ. ಬಸ್ಸು ಅವ್ನು ನಾಚಿಕೆಲ್ಲ, ಅವನು ಅಶೋಕ್ ವಿರೋಧ ಪಕ್ಷ ನಾಯಕ ಆಗಿ ತೆಗೆದು 47% ಏರಿಸಿದ್ದ ಅವನು ಅದಾಗ ಒಟ್ಟಿಗೆ ಆಸ್ ಎ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ದಾಗ. ಸಾಕ್ಷಿ ಎಲ್ಲ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಹೇಳಿದರು. ಇವತ್ತು 15% 13 ವರ್ಷ ಆದಮೇಲೆ ನಾವು ಏರಿಸಿದರೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಅವ್ರಿಗೆ ಏನಾದರೂ ನೈತಿಕತೆ ಐತೆ ಅವ್ರಿಗೆ? ಹಾಂ, ಸೊ ಈ ರೀತಿ ಅವ್ರಿಗೆ ಹೇಳಿದ್ರೆ ಸ್ಪೆಸಿಫಿಕ್ಕಾಗಿ ಯಾವುದೇ ಜನರ ಬಗ್ಗೆ ಯಾವುದೂ ಕಲ್ಪನೆ ಇಲ್ಲ. ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ಬಡವರ ಅಭಿವೃದ್ಧಿ ಬೇಕಿಲ್ಲ, ನೀರಾವರಿ ಯೋಜನೆಗಳ ಬೇಕಿಲ್ಲ, ಇಂಡಸ್ಟ್ರಿ ಬೇಕಿಲ್ಲ, ಯಾವುದ್ರ ಬಗ್ಗೆ ಅಭಿವೃದ್ಧಿ ಬೇಕಿಲ್ಲ. ಅನೇಕ ಸ್ಕೀಮ್ಗಳು ಈಗ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ದುಡ್ಡು ಬರ್ತಾ ಇಲ್ಲ. ನಮ್ಮದು ಈಗ PMKSY RRR ಇದೆ. ಈಗ ನಾಳೆ ಹೋಗ್ತಾ ಇದೆ. ನಾನು 21-22 ಟೈಮ್ ಕೊಟ್ಟರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಏನು ಅದು ಅಪ್ರೂವ್ಡ್ ಆಗ್ತದೆ. 2,000 ಕೋಟಿ ಕಳಿಸಿ ನಾನು ಪ್ರಪೋಸಲ್ ನನ್ನ ಇಲಾಖೆಯಲ್ಲಿದೆ. 60% ಅವ್ರು ಕೊಡಬೇಕು, 40% ನಮ್ಗೆ ಕೊಡಬೇಕು. ಯಾವುದೇ ಯೋಜನೆಗಳು ಅನೌನ್ಸ್ ಮಾಡಿದ್ರೆ ಒಂದು ಯೋಜನೆ ನಮ್ಗೆ ದುಡ್ಡು ಕೊಡ್ತಾರೆ. ನೀವು ನೋಡಿದ್ರೆ ನಬಾರ್ಡ್ದು ಏನಾಯ್ತು ಅಂತೇಳಿ 9,000 ಕೋಟಿ ನಮಗೆ ಈ ವರ್ಷ ಕೇಳಿದ್ವಿ. ಎಲ್ಲ ಬ್ಯಾಂಕ್ಗಳು ಇಡೀ ರೈತ ಜನಾಂಗಕ್ಕೆ ಸೊಸೈಟಿಗಳ ಮುಖಾಂತರ ಕೊಡ್ತಕ್ಕಂಥದ್ದು 2,342 ಕೋಟಿ ಕೊಟ್ಟರು. ಏನು ಮಾಡಬೇಕೀಗ ರೈತರು? ಇಡೀ ರಾಜ್ಯದ ರೈತರ ಬಗ್ಗೆ ಎಫೆಕ್ಟ್ ಆಗೋದಲ್ಲ. ಒಬ್ಬ ನೈತಿಕತೆ ಇದ್ದರೆ BJP ಅವರು JDS ಅವರು ಒಬ್ಬರು ಮಾತಾಡಿದ್ದಾರೆ ಅದ್ರ ಬಗ್ಗೆ. ನಾಚಿಕೆಲ್ಲ ಅವ್ರಿಗೆ. ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಅವರವರ ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಬಗ್ಗೆ, ರಾಜ್ಯ ಸರ್ಕಾರ ಬಗ್ಗೆ ಮಾತಾಡ್ತಾರೆ ಅಷ್ಟೇ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತ ತೋರಿಸ್ತದ? 100ಕ್ಕೆ 100 ತೋರಿಸೋದಲ್ಲ. ಈಗ ಅವ್ರು ಮಾತಾಡಿದೆಲ್ಲ ರೆಕಾರ್ಡ್ ಮಾಡಿದೆ. 56 ಸಲ ಹೇಳ್ಯಾರೆ ಮುಖ್ಯಮಂತ್ರಿಗಳು. ಈಗ ರಾಜೀನಾಮೆ ಮಾಡ್ತಾರೆ, 5 ದಿವಸ ಆದಮೇಲೆ ಮಾಡ್ತಾರೆ, ಮೈಸೂರು ಮುಟ್ಟಾದ್ರೆ ರಾಜೀನಾಮೆ ಮಾಡ್ತಾರೆ, ಮೈಸೂರಿಂದ ವಾಪಸ್ ಬದಲಿ ಮಾಡ್ತಾರೆ, ಬೆಳಗಾಂ ಸೆಷನ್ಗೆ ಹೋಗೋದ್ರಾಗ ಮಾಡ್ತಾರೆ, ಸೆಷನ್ ಆದಮೇಲೆ ಮಾಡ್ತಾರೆ. ಈಗ ಮತ್ತೆ ನಿನ್ನೆ ಕೊಟ್ಟಿದ್ದು ಈ ಸೆಷನ್ ಅಂತ ಬಂದೆ. ಅವ್ರು ಯಾರಾದ್ರೂ ಒಬ್ಬ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರೆ ಗಾಂಭೀರ್ಯತೆ ಇರಬೇಕು. ಏನಾದರೂ ಮಾತಾಡಿದ್ರೆ ಅದು ಅರ್ಧ ಇರಬೇಕು. ಜನರು ವಿಚಾರ ಮಾಡಬೇಕು. ಆ ಭಾಷಣ ಬಗ್ಗೆ ಸ್ಟೇಟ್ಮೆಂಟ್ ಬಗ್ಗೆ. ಅದು ಯಾವ ರೀತಿ ಮಾತಾಡ್ತಾರೆ? 56 ಸಲ ಹೇಳ್ಯಾರೆ. ಏನು ನೈತಿಕತೆ ಐತೆ ಅವ್ರ ಹತ್ರ? ಅವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ? ಎಷ್ಟು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ? ರಾತ್ರಿ 11 ಗಂಟೆ ಬೆಳಗ್ಗೆ 5 ಗಂಟೆ ತನಕ ಇದೇ ದುಕಾನ ಇಟ್ಕೊಂಡಿದ್ರಲ್ಲ ಅವರು. 40% ಕಾರಣಕ್ಕೆ ಅವರೇ ಅಂತೇಳಿ ಯತ್ನಾಳ್ ಬಸನಗೌಡರು ಹೇಳೋದು, ನಾವೇ ಹೇಳೋದಲ್ಲ. ಈಗಲೂ 1,000 ಕೋಟಿ ಭ್ರಷ್ಟಾಚಾರದ ಮಾಡಿ ಇಟ್ಕೊಂಡು ಈ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆಗಬೇಕಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ಳಿಗೆ ಇವ್ರು ತಾಕತ್ತೈತೆ. ಇವರಿಗೆ BJP ಅವ್ರಿಗೆ ತಾಕತ್ತೈತೆ, ಮೋದಿಯವ್ರಿಗೆ ತಾಕತ್ತೈತೆ, ನಡ್ಡಾ ಅವ್ರಿಗೆ ತಾಕತ್ತೈತೆ, ಅಮಿತ್ ಶಾಗೆ ತಾಕತ್ತೈತೆ. ಅವ್ರ ತಾಕತ್ತಿದ್ರೆ ಮಣಿಪುರದಾಗ ತೋರಿಸ್ಬೇಕಾಯ್ತು, ಕಾಶ್ಮೀರದಲ್ಲಿ ತೋರಿಸ್ಬೇಕಾಯ್ತು. ಯಾಕೆ ಆಡಳಿತ ನಡೀತಾ ಇಲ್ಲ ಸರಿಯಾಗಿ? ಏನು ಪರಿಸ್ಥಿತಿ ಇದೆ ಮಣಿಪುರದಲ್ಲಿ? ಅವ್ರು ಕರ್ನಾಟಕ ಬಗ್ಗೆ ಏನು ಮಾತಾಡ್ತಾರೆ? ಸರ್, ಈಗ ಬಸ್ ದರ 15% ಏರಿಕೆ ಆಗಿದ್ದರಿಂದ ಮಹಿಳೆಯರಿಗೆ ಮಾತ್ರ ಬಸ್ ಉಚಿತ ಆಗಿರುವಂಥದ್ದು, ಗಂಡ್ಮಕ್ಳ ಮೇಲೆ ಹೊರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವೋಟ್ ಹಾಕ್ಬಿಡ್ರಿ ಅಂತ ಹೇಳಿದ್ದೇನು ನೋಡಿ, ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಏನು ಮಾತಾಡೋಕೆ ಮಾತಾಡೋದು. ಇದು ರೊಟೀನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಟ್ಯಾಕ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ಯಾಕ್ಸ್ ಆಗ್ತಾ ಇಲ್ಲ. 18% ಯಾಕೆ ಹಾಕಿದ್ರೆ GST ಟ್ಯಾಕ್ಸ್ ಎಲ್ಲರ ಮೇಲೆ ಬಿಡ್ತಾ ಇಲ್ಲ. ಅದು ಅವ್ರು ಹಾಕಿದ್ರಲ್ಲಂದರೆ ಈಗ ಏನು ಬಸ್ಗಳು ಬೇಕಾಗಿರ್ತಕ್ಕಂಥ ಪರಿಕರಗಳು, ಸಾಮಗ್ರಿಗಳು ಬೇಕು, ಅದ್ರ ಮೇಲೆ ಎಲ್ಲ ಟ್ಯಾಕ್ಸ್ ಹೆಚ್ಚಾಗಿದೆ. ತುಟ್ಟಿ ಬಚ್ಚೆ ಹೆಚ್ಚು ಮಾಡಬೇಕು ಜನರಿಗೆ. ಏನು ಗೌರ್ಮೆಂಟ್ ಅಂದರೆ ಯಾವ ರೀತಿ ಮಾಡ್ತಾರೆ ಹಿಂದಕ್ಕೆ. ಮತ್ತು ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ನಮ್ಮ ಉಗ್ರಪ್ಪನವ್ರು ಕೇಳಿದರೆ, ಉಗ್ರಪ್ಪ ನಮ್ಮ ಹತ್ರ ಎಲ್ಲ ಪ್ರಿಂಟಿಂಗ್ ಮಿಷನ್ ಐತೆ ಅಂತ ದುಡ್ಡು ಕೊಡ್ಲಿಕ್ಕೆ ಅಂತ ಹೇಳ್ಯಾರ. ಇದೇ ಯಡಿಯೂರಪ್ಪನವ್ರು ಹಿರಿಯರಾಗಿರ್ತಕ್ಕಂಥ
ಎಲ್ಲೋಯ್ತು ಆ ರೀತಿ ಯಾಕೆ ರಿಪ್ಲೈ ಕೊಡಬೇಕಾಯ್ತು ಮುಖ್ಯಮಂತ್ರಿಗಳು? ಇದು ಬಜೆಟ್ ಅಂದರೆ ಏನು? ರಿಸಿಪ್ಟ್ಸು, ಎಕ್ಸ್ಪೆಂಡಿಚರ್. 3,71,000 ಕೋಟಿ ವರ್ಷ ಬಜೆಟ್ ಇದೆ. 2 ಲಕ್ಷ ಕೋಟಿ ನಾನ್ ಪ್ಲಾನ್ನಲ್ಲಿ ಹೋಗ್ತಾ ಇದೆ. 1,21,000 ಕೋಟಿ ಮಾತ್ರ ನಾವು ಅದರಲ್ಲಿ 52,000 ಕೋಟಿ ಯೋಜನೆ ಕೊಡ್ತಾ ಇದ್ದೀವಿ, ಉಳಿದು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಈಗೆಲ್ಲ ಡೆವಲಪ್ಮೆಂಟಲ್ಲಿ ಈಗ ಏನು ನಡೀತಾ ಇದೆ ನಮ್ಮೂರಿನಲ್ಲಿ? ಆಗ್ತಾಯಿಲ್ಲ ಡೆವಲಪ್ಮೆಂಟ್. ಈಗ ನೋಡಿ ಮೊನ್ನೆ 35 ಕೋಟಿ ಕೊಡಿಸಿದ್ದೀನಿ, ರೋಡ್ ನಡೀತಾ ಇದೆ. ಮತ್ತು ಅದು ಇನ್ನೂ 2.5 ಕಿಲೋಮೀಟ್ರ್ ಉಳಿತದೆ ಪವರ್ಲಿಂದ ಇದರ ತನಕ ಹೋಗ್ಬೇಕು ಅಂತಂದ್ರೆ ಸೇವಂತ ಮೇಲೆ ತನಕ 25 ಕೋಟಿ ಮೊನ್ನೆ ಆರ್ಡರ್ ಮಾಡಿಕೊಟ್ರಿ. ಈಗ ಎಸ್ಟಿಮೇಟ್ ಮಾಡೋದಿದೆ, ಇಂಜಿನಿಯರಿಂಗ್ ಕರೆಸಿದ್ದೀನಿ. ಈ ರೋಡ್ ಕೊಟ್ಟು 80 ಕೋಟಿ ರೂಪಾಯಿ ಖರ್ಚು ಮಾಡಿದಂಗೆ ಆಯಿತು. ನಾನು ಸೇವಂತ ಮೇಲೆ ತನಕ ಹೋಗ್ಬೇಕು. 1,676 ಕೋಟಿಗೆ ಮಾನಿಲದಲ್ಲಿ ರೋಡ್ ನಡೀತಾ ಇದ್ದೀನಿ. ತಾವು ಇವತ್ತು ಹೋಗಿದ್ರಲ್ಲ 75 ಕಿಲೋಮೀಟ್ರು. ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಈಗ ಎಲ್ಲ ವಾರ್ಡ್ಗಳಿಗೆ ಕೆಲಸ ನಡೀತದೆ. 70 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ವಾರ್ಡ್ಗಳಿಗೆ ಕೆಲಸ ನಡೀತಾ ಇದೆ. ಎಲ್ಲ ನಮ್ಮ ಕೌನ್ಸಿಲರ್ಸ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಕೆರೆ ಕೆಲಸ ಮಾಡ್ತಾರೆ, ನಡೀತಾ ಇದೆ. 15 ಕೋಟಿ ಕೊಟ್ಟು ನಿನ್ನೆ ಮತ್ತೆ 31 ತಾರೀಕಿನ ಯಾರಿಗೆ ಹೇಳಿಲ್ಲ ಆರ್ಡರ್ ಕೊಟ್ಟು ಮತ್ತೊಂದು 10 ಕೋಟಿ ಕೊಟ್ಟು 25 ಕೋಟಿ ಆಗ್ಯದ. ಮಾವನಕೆರೆ ಏನು ಲಾಸ್ಟ್ ಟೈಮ್ ಸರ್ವೆ ಆಗಿತ್ತು ಸರ್, ಹೈಕೋರ್ಟ್ ಆರ್ಡರ್ ಬಂದಿರೋದು. ಅದನ್ನೇನಾದರೂ ಮುಂದಿನ ದಿನಗಳಲ್ಲಿ ಡೆಮೊಲಿಷನ್ ನೋಡಿ 115 ಎಕರೆ 18 ಕೋಟಿ ಅಂತೇಳಿ ಸಂಸಕರನಾಗಿರೋದಾಗ ಅದನ್ನೆಲ್ಲ ಮಾಡಿ ಬೌಂಡ್ರೀಸ್ ಹಾಕ್ಯಾರ. ಅಷ್ಟೊಂದು ಆಗ್ಯದ. 10 ಎಕರೆದ ಹೌದಾ ಅಲ್ಲ ಅಂತೇಳಿ ಅದು ಅನೇಕ ವರ್ಷ ನಡೆದಿದೆ. ಅವ್ರ ಕಾಗದ ಪತ್ರಗಳು ಕರೆಕ್ಟ್ ಇದೆ. ಅವ್ರದ್ದೇ ಪಟ್ಟ ಭೂಮಿ ಐತಿ. ಬಟ್ ಪಟ್ಟ ಭೂಮಿ ಯಾವ ರೀತಿಯಾಗಿ ಟೆಕ್ನಿಕಲಿ ಇದೆ, ನೀರಂದರೆ ಆ ನೀರಿದ್ದ ಭಾಗ ಅವ್ರು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ದಿಸ್ ಇಸ್ ಎ ಕಾಮನ್ ರೂಲ್. ಸೊ ಹಾಗಾಗಿ ಅದು ನೀರು ಎಲ್ಲಿವರೆಗೂ ಬರ್ತಾಯಿದೆ ಏನಂತೇಳಿ ಜಿಲ್ಲಾಧಿಕಾರಿಗಳು ಎಕ್ಸಾಮಿನ್ ಮಾಡ್ತಿದ್ದಾರೆ. 31ನೇ ತಾರೀಕು ಅದು ಕೋರ್ಟ್ ಆರ್ಡರ್ಸ್ ಅವೆಲ್ಲ ನೋಡಿ ಸರಿ ಮಾಡ್ಯಾರ. ಸೊ ಎಂಟೈರ್ ನಾವೇನು ದುಡ್ಡು ಕೊಟ್ವಿ ಆಡಳಿತ ಅದೆಲ್ಲ ಜಿಲ್ಲಾಧಿಕಾರಿಗಳ ಗಮನದಲ್ಲಿಟ್ಟು ಅವರೇ ಅದರ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಕೆರೆ ಮಾಡಲಿಕ್ಕೆ ಮಾಡಂತ ಹೇಳಿದ್ರು. ಸೊ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ. ಈಗ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ KKRD ಬಿಲ್ಲಿಂದ 150 ಕೋಟಿ ಬಂದಿದೆ. ಈಗ ಈ ಮಾರ್ಚ್ ಒಳಗೆ ಖರ್ಚು ಮಾಡಬೇಕು. ಎಲ್ಲ ಕಡೆ ಕೆಲಸಗಳು ನಡೀತಾ ಇದೆ. ಸರ್ DC ಆಫೀಸಿಗೆ ಸಂಬಂಧಪಟ್ಟಂತೆ ಸರ್ DC ಆಫೀಸ್ಗೆ ವರ್ಷ ಕಳೆದರೂ ಕೂಡ ಹೊಸ ಬದಲಾವಣೆಗಳೇ ಅಲ್ಲಿ ಏನು ಕಂಡು ಬರ್ತಾ ಇದೆ? ಎಲ್ಲಿ ಹೊಸ DC ಆಫೀಸ್ ಎಲ್ಲ ಕಂಪ್ಲೀಟ್ ಆಗ್ತಾಯಿದೆ. ಇನ್ನು ಈ ಮಂತ್ 30th ಒಳಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ನೋಡ್ಬೇರಿ ಒಂದು ರೌಂಡೋಗಿ. ನಾನು ಹೋಗಿ ಬಂದೆ. ಕಂಪ್ಲೀಟಾಗಿ ಭಾಳ ಫಾಸ್ಟಾಗಿ ನಡೀತಾ ಇದೆ. ಅರೌಂಡ್ ದಿ ಕ್ಲಾಕ್ ಮಾಡ್ತಾ ಇದ್ದಾರೆ. ಅವ್ರು 14ನೇ ತಾರೀಕು ಅಂದರೆ ಹಬ್ಬದ ಕೂಡ ಚೇಂಜ್ ಮಾಡ್ತಾರೆ, ಶಿಫ್ಟ್ ಮಾಡ್ತಾ ಇರೋದು. ಈ ಬಿಲ್ಡಿಂಗ್ ನಾವು ಈಗಾಗಲೇ ಪ್ರಪೋಸಲ್ ಮಾಡಿದ್ವಿ, ಕಾರ್ಪೊರೇಷನ್ ಕೊಡಬೇಕು ಅಂತ.